ರಾಕೇಶ್ ಶೆಟ್ಟಿ ಅವರು. ಸೊ ಅವ್ರು ನಿಧನರಾಗ್ತಾರೆ. ಮತ್ತೆ ಇನ್ನೂ ಕೆಲವ್ರದೆಲ್ಲ ಅವಘಡಗಳಾಗತ್ತೆ, ಬಸ್ ಅಪಘಾತ ಆಗತ್ತೆ. ಕಾಂತಾರದು ಏನು ಆ ಒಂದು ಮುಹೂರ್ತ, ಕಾಂತಾರ ಚಾಪ್ಟರ್ 1 ಅಂತ ಅಂದ್ಬಿಟ್ಟು ಏನ್ ಮುಹೂರ್ತ ಮಾಡ್ತಾರ, ಅಲ್ಲಿಂದನೂ ಒಂದಲ್ಲ ಒಂದ್ ರೀತಿಯ ಸಮಸ್ಯೆಗಳು, ಆ ಸಮಸ್ಯೆಗಳು ಸಮಸ್ಯೆಗಳು ದಾಟ್ಕೊಂಡ್ ಮುಂದೆ ಬರ್ತಾ ಇದೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗೋ ಚಾನ್ಸಸ್ ಇದೆ. ಹೌದು, ಆ ಒಂದು ಅಡೆತಡೆಗಳನ್ನ ದಾಟ್ಕೊಂಡು ಇಲ್ಲಿವರೆಗೂ ಬಂದ್ ನಿಂತ್ಕೊಂಡು ಈಗ ಅಕ್ಟೋಬರ್ 2ನೇ ತಾರೀಕು ಗುರು, ಇನ್ 8 ದಿನ ಇದೆ ಗುರು. ಇವತ್ತು ಸೆಪ್ಟೆಂಬರ್ 22. ಸೊ ಅಕ್ಟೋಬರ್ 2ಗೆ ಸಿನಿಮಾ ಇಡೀ ವರ್ಲ್ಡ್ 7 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ಅಲ್ವಾ. ಕನ್ನಡ ಇಂಡಸ್ಟ್ರಿಲಿ ಹಂಗಾಗದೆ ಒಂದ್ ಕಮ್ಮಿ ಅಲ್ಲ ಆಗ್ತಾ ಇದೆ, ಇತ್ತೀಚಿನ ಬರ್ತಾ ಇರೋ ದಿನಗಳಲ್ಲಿ ಆಗ್ತಾ ಇದೆ. ಅದ್ರಲ್ಲಿ ನಮ್ ಅಂದ್ರೆ ನಮ್ ಕನ್ನಡದ ಹೆಮ್ಮೆ ಕಾಂತಾರ. ಸೊ ದಂತಕತೆ, ಓಕೆನಾ, ದಂತಕತೆ ಅಂತ ಅನ್ನೋದು ಆ ಒಂದು ವರ್ಡಿಗೆ ಆ ಒಂದು ತೂಕ ಇದೆ. ದಂತಕತೆ, ಆ ದಂತಕತೆ ಅನ್ನೋದಕ್ಕೆ ಒಂದು ತೂಕ ಇದೆ, ಕಾಂತಾರ ಅನ್ನೋದಕ್ಕೆ ಇನ್ನೊಂದು ತೂಕ ಇದೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನಕ್ಕೆ ಮತ್ತೊಂದು ತೂಕ ಇದೆ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಸ್ಕಿಲ್ ಬಗ್ಗೆ ಕೇಳೋದೇ ಬೇಡ. ವಿಜಯ್ ಕಿರಂಗುಂದೂರು ಅವರ ಒಂದು ನಿರ್ಮಾಣದ ಸಂಸ್ಥೆ ಒಂಬಾಳೆ ಏನಿದೆ, ಒಂಬಾಳೆ ಫಿಲಿಮ್ಸು, ಇದಕ್ಕೊಂದು ಗತ್ತಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಗೆ ಒಂದು ಚಾರ್ಮ್ ಇದೆ. ಸೊ ಎಲ್ಲ ಮಿಕ್ಸ್ ಆಗಿ ಒಂದೇ ಸರಿ ಗೂಸ್ ಬಂಪ್ಸ್ ಕ್ರಿಯೇಟ್ ಮಾಡೋ ತರದಲ್ಲಿ ಬರ್ತಾ ಇದೆ. ಎಲ್ರೂ ವೆಯ್ಟ್ ಮಾಡೋಣ, ಖಂಡಿತವಾಗಿ ಆದಷ್ಟು ಬೇಗ ಬರಲಿ ಕಾಂತಾರ ಅನ್ನೋದು. ಈ ಕಾಂತಾರ ಚಾಪ್ಟರ್ 1 ಏನಿದೆ, ಕಾಂತಾರಗಿಂತ ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ. ಕಾಂತಾರ ಫಸ್ಟ್ ಏನ್ ಬಂದಿತ್ತಲ್ಲ ಅದಕ್ಕಿಂತ 10 ಪಟ್ಟಿನ ಸಕ್ಸಸ್ ಕಾಣ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಕಾಂತಾರ ಚಾಪ್ಟರ್ 2 ಅಂದ್ರೆ ಕಾಂತಾರ ಹಿಂದೆ ಬಂದಿದ್ದಂತ ಒಂದು ಏನಿತ್ತಲ್ಲ, ಆ ಒಂದು ಸ್ವಾಗ್, ಆ ಕಾಂತಾರದ ಕಿಕ್ಕು, ಆ ಒಂದು ಎಮೋಷನಲ್ ಇದೆ ನೋಡಿ, ಆ ಎಮೋಷನ್ನು ಇಡೀ ವರ್ಲ್ಡಿಗೆ ರೀಚ್ ಆಗೋ ತರದಲ್ಲಿ ಮಾಡ್ತು. ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ನಿರ್ದೇಶಕನ ಕೈಲಿ ಏನ್ ಮಾಡೋದಕ್ಕಾಗತ್ತೆ, ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ನ ನಿರ್ದೇಶಕರು ಯಾವ ಲೆವೆಲ್ಗೆ ಇರ್ತಕ್ಕಂಥವ್ರು ಅನ್ನೋದನ್ನ ತೋರಿಸ್ಕೊಂಡ್ ಕೊಟ್ಟಂತ ಚಿತ್ರಗಳಲ್ಲಿ ಕಾಂತಾರ ಕೂಡ ಒಂದು ಮುಂಚೂಣಿ ಸ್ಥಾನದಲ್ಲಿ ಬರುತ್ತೆ. ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ. ಹೌದು. ಈಗ ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ ಗುರು. ಕಾಂತಾರ ಚಾಪ್ಟರ್ 1 ನನ್ನ ಮಗೊಂದ್ ಇವತ್ತು ಟ್ರೈಲರ್ ನೋಡ್ದೆ, ಏನ್ ಆ ಕಿಕ್ ಏನೈತೆ ನೋಡ್ತೀರ ಕಳೆದೋಗ್ಬೇಕು ಆ ತರ ಇದೆ ಮಾತ್ರ. ಅದ್ಭುತ ಒಂದಿದೆ, ಒಳ್ಳೆ ಡೈರೆಕ್ಷನ್, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಸಿನಿಮಾ, ಒಳ್ಳೆ ಹೀರೋ, ಚೆನ್ನಾಗ್ ಬರ್ತಾ ಇದೆ, ಚೆನ್ನಾಗ್ ಬಂದಿದೆ ಕೂಡ. ಅಲ್ಲ ಏನು ಅದ್ಭುತ ಹೇಳಿ ಅಪ್ಪ. ಒಂಥರ ಅದು ಏನು 2 ನಿಮಿಷ 50 ಸೆಕೆಂಡ್ ಸಮಥಿಂಗ್ ಏನು ಬರುತ್ತೆ ಆ ಟ್ರೈಲರು, ಅದು ಬೇರೆ ಲೋಕನ ಸೃಷ್ಟಿ ಮಾಡುವಂತಹ ಒಂದು ವಿಚಾರಧಾರಣೆಗಳನ್ನ ಇಟ್ಟಿದ್ದಾರೆ. ನಿಜವಾಗ್ಲೂ ಶಿವಗಣಗಳ ಬಗ್ಗೆ ಗುರು ಏನೈತೆ ಹೇಳಿ. ಶಿವಗಣಗಳು ಅಂತಂದ್ರೆ ಆ ಒಂದು ಗಣಗಳು ಏನೀಗ ಫಾರ್ ಎಕ್ಸಾಂಪಲ್ ಕಾಲಭೈರವರ ಆಗ್ಲಿ, ಸೊ ಈ ತರ ಗಣಗಳು ಏನ್ ಬರುತ್ತೆ, ಆ ತರ ಗಣಗಳದೆಲ್ಲ ತೋರ್ಸೋದಕ್ ಹೋಗ್ತಾ ಇದ್ದಾರ. ಏನಿರ್ಬೋದು ಇದ್ರ ಕಿಕ್ಕು ಯಪ್ಪ. ಆ ಮೈ ಗೂಸ್ ಬಂಪ್ಸ್ ಅಂತಾರೆ ಗೊತ್ತಾ, ಗೂಸ್ ಬಂಪ್ಸ್ ಬರೋ ತರದಲ್ಲಿ. ಟ್ರೈಲರ್ ನೋಡಿ ಈ ತರ ಆಗಿದೆ, ಸಿನಿಮಾ ಬಂದ್ಬಿಟ್ರೆ ಯಾವ ತರ ಇರ್ಬೋದು ಅಲ್ವಾ. ನಿಜವಾಗ್ಲೂ ಒಂದು ಸಿನಿಮಾಗೆ ಅಷ್ಟು ಕಿಕ್ ಅಂತೂ ಖಂಡಿತವಾಗಿ ಎಕ್ಸ್ಪೆಕ್ಟೇಷನ್ಸ್ ರಿಷಬ್ ಶೆಟ್ಟಿ ಅವ್ರ ಮೇಲೆ ಏನಕ್ಕ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ ಅಂದ್ರೆ, ನೀವು ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳನ್ನ ನೀವು ಸಾಲ್ ನೋಡ್ಬೋದು. ಅಂದ್ರೆ ತುಂಬಾ ಕಷ್ಟಪಟ್ಟು 15-16 ವರ್ಷಗಳ ಒಂದು ಸೈಕಲ್ ತುಳಿದು ಮಣ್ಣು ಹೊತ್ತು ಎಲ್ಲಾ ತರ ಕೆಲಸಗಳನ್ನ ಮಾಡಿ ಲಾಸ್ಟ್ಗೆ ಒಂದು ಆಕ್ಟರ್ ಆಗಿ ನಿರ್ದೇಶಕರಾಗಿ ಬಂದಂತದ್ದು. ಆ ಒಂದು ನಿಟ್ಟಿನಲ್ಲಿ ಬಂದು ಪ್ರೊಡ್ಯೂಸರ್ ಸಿಗದೆ ಒದ್ದಾಡ್ಕೊಂಡು, ಅದೆಲ್ಲ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. ರಿಷಬ್ ಶೆಟ್ಟಿ ಅವರ ಹಿನ್ನೆಲೆ ಏನು, ಯಾವ ಒಂದು ಹಂತದಿಂದ ಬಂದು ಇವರೆಲ್ಲನ ಏನಂತಾರೆ ಹೀರೋ ಆಗಿ ಮೊದ್ಲಿಂದಾನೇ ಮಿಂಚಿದ್ದವ್ರಲ್ಲ ಗುರು. 0 ಇಂದ ಒಂದೊಂದೇ ಸ್ಟೆಪ್ ಹತ್ತಿ ಇಲ್ಲಿ ಗಂಟ ಬಂದಿರೋರು. ಅದು ಒಂದ್ ಸಾಧನೆನಾ? ಅದೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಆಗದೆ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ 0 ಇಂದ ಹೀರೋ ಆದಂತವ್ರು ಅವರೆಲ್ಲನ. 1 ರೂಪಾಯಿ ಇಲ್ದೇನೆ ಕೋಟಿ ಅನ್ನೋದನ್ನ ನೋಡ್ತಾ ಇರ್ತಕ್ಕಂಥವ್ರು. ಅಷ್ಟು ಶ್ರಮಜೀವಿ ಅನ್ನೋದು ಎದ್ದು ಕಾಣಿಸುತ್ತೆ ಅವ್ರ ಸಿನಿಮಾಗಳಲ್ಲಿ. ತಾವೆಲ್ಲರೂ ಕೂಡ ನೋಡಿರ್ಬೋದು. ಅಷ್ಟು ಚೆನ್ನಾಗಿ ಬಹಳ ಅದ್ಭುತವಾಗಿ ನೋಡಿ ಬಂದಿರತಕ್ಕಂಥದ್ದು. ಎಸ್, ರಿಷಬ್ ಶೆಟ್ಟಿ ಅವರ ಈಗ ಏನಂತಾರೆ ತಗ್ ಲೈಫ್ ಕಾಲದಿಂದನೂ ನೋಡ್ಕೊಂತ ಬಂದ್ರೆ ನೀವು, ಅವರು ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರ ಒಂದು ಒಡನಾಟಗಳಾಗ್ಲಿ, ಅವರ ಒಂದು ಬಾಂಡಿಂಗು ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗೇನು ಸೆಪ್ಟೆಂಬರ್ 22ನೇ ತಾರೀಕು ಟ್ರೈಲರ್ ಬಿಟ್ಟಿದ್ದಾರೆ ಗುರು. ಸೀರಿಯಸ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಾಕ್ಬಿಟ್ಟಿದೆ. ಒಂದು ಇತಿಹಾಸ ಸೃಷ್ಟಿ ಮಾಡಿ ನಾನು ಫ್ರೆಂಡಿಗೆಲ್ಲ ತೋರಿಸ್ಬಿಟ್ಟೆ.
ಅವ್ರು ಹೇಳ್ತಿದ್ ನೋಡ್ಬಿಟ್ರೆ ಬಹಳ ಖುಷಿ ಆಗೋಯ್ತು. ಈ ತರ ಹಿಂಗ್ ಬರ್ತಾ ಇದೆಯಾ ಹಂಗ್ ಬರ್ತಾ ಇದೆಯಾ ಅಂತ. ಅಲ್ವಾ? ಹೌದು. ಮತ್ತೆ ಕಮೆಂಟ್ಸ್ ಗಳ ಸುರಿಮಳೆ ಬಿಡಿ ಒಂದು ಕಡೆಗೆ. ಯಾ ಬೇರೆ ಲೋಕ ಸೃಷ್ಟಿ ಮಾಡತ್ತೆ ಗುರು. ಬಹಳ ಅದ್ಭುತವಾಗಿದೆ. ಮತ್ತೆ ಸಿನಿಮಾಗೆ ಯಾರ್ಯಾರೆಲ್ಲ ಕಾಂತಾರ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ? ಯಾಕೆಂತಂದ್ರೆ ಇದು ನನಗಂತೂ ಪರ್ಸನಲಿ ನಾನು ಹೇಳ್ತಾ ಇದ್ದೇನೆ, ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ನೋಡ್ಬೇಕು ಕಾಂತಾರ ಸಿನಿಮಾ ಅಂತ ಹುಚ್ಚನಾಗಿ ಕೂತ್ ಬಿಟ್ಟಿದೀನಿ. ಯಾಕೆ ಅಂತಂದ್ರೆ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ, ದಕ್ಷಿಣ ಕನ್ನಡ ಭಾಗದ ಪ್ರತಿ ಒಂದು ದೈವಗಳನ್ನು ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು. ಅಂದ್ರೆ ಆ ಒಂದು ಸೊಗಡು, ಆ ದಕ್ಷಿಣ ಕನ್ನಡದ ಸೊಗಡಿನ ವಿಚಾರಧಾರಣೆಗಳನ್ನ ಅರ್ಪಿಸುವಂತದ್ದು ಜನಗಳಿಗೆ. ಇನ್ನು ಎರಡನೇ ವಿಚಾರ, ಪರಶುರಾಮ ಅವ್ರನ್ನೆಲ್ಲ ತಗೊಂಡಿರ್ತಕ್ಕಂತ ಉದಾಹರಣೆಗಳು, ಅಂದ್ರೆ ಕೆಲವು ಊಹಾಪೋಹಗಳ ಸುದ್ದಿಗಳು ಬರ್ತಾ ಇದೆ. ಮತ್ತೆ ನಮ್ಮ ವ್ಯೂವರ್ಸ್ಗಳು ಕೂಡ ಸುಮಾರು ಜನ ಕೇಳ್ತಾ ಇದ್ರು, ಬ್ರೋ ಕಾಂತಾರದ್ ಈ ತರ ಬರ್ಬೋದು ಬ್ರೋ, ಆ ತರ ಬರ್ಬೋದು ಬ್ರೋ, ಹಂಗೆ ಬ್ರೋ ಹಿಂಗೆ ಬ್ರೋ ಅಂತ. ಹೌದು ಅಲ್ವಾ? ಹೌದು. ಸೊ ಇದೆಲ್ಲ ಬರ್ತಾ ಇರೋದ್ರಿಂದ ಅಂದ್ರೆ ಊಹೆಗಳು ತುಂಬಾ ಇದೆ, ಮತ್ತೆ ಕುತೂಹಲ ಹೆಚ್ಚಾಗಿದೆ. ಮೈನ್ ಇಂಪಾರ್ಟೆಂಟ್ ಫಿಲಂ ಯಾವ ಬರುತ್ತೆ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಅಲ್ವಾ? ಯಾಕೆ ಈ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಹೇಳಿ? ಅದ್ನ ಟ್ರೈಲರ್ ನೋಡ್ತಾರೆ ನಮ್ಗೆ ಕ್ಯೂರಿಯಾಸಿಟಿ ಉಟ್ಕಂತ ಇದೆ. ಎಸ್, ಆ ಟ್ರೈಲರ್ ನೋಡಿದ್ರೆ ಕ್ಯೂರಿಯಾಸಿಟಿ ಆ ಲೆವೆಲಿಗೆ ಬಿಲ್ಡ್ ಆಗುತ್ತೆ ಅನ್ನೋದು ಒಂದಾದ್ರೆ, ಕಾಂತಾರ ಮೊದಲನೇದ ಏನ್ ಬಂದಿತ್ತಲ್ಲ ಕಾಂತಾರ ಚಾಪ್ಟರ್ 2, ಹೌದು, ಅದು ಇತಿಹಾಸ ಸೃಷ್ಟಿ ಮಾಡ್ಬಿಡೈತಪ್ಪ. ಕಾಂತಾರ ಮೊದಲನೇ ಬಂದಿದ್ ಕಾಂತಾರ ಇತಿಹಾಸನೇ ಸೃಷ್ಟಿ ಮಾಡ್ಬಿಡ್ತು ಗುರು. 16 ಕೋಟಿ ಹಾಕಿ 400 ಕೋಟಿ 500 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೀಚ್ ಮಾಡುತ್ತೆ ಅಂದ್ರೆ ಅದೆಲ್ಲ ಸಾಧಾರಣ ವಿಚಾರ ಅಲ್ಲ. ಎಸ್, ಆ ಒಂದು ನಿಟ್ಟಿನಲ್ಲಿ ಮತ್ತೆ ಅಜನೀಶ್ ಅವರ ಒಂದು ಮ್ಯೂಸಿಕ್ ಹೆಂಗಿದೆ ಗುರು. ಮ್ಯೂಸಿಕ್ ಅವ್ರು ಕೊಟ್ರು ಅಂತಂದ್ರೆ ಸಿನಿಮಾ ಇಟ್ಟು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗೋಗ್ಬಿಡ್ಬೇಕು. ಅಜನೀಶ್ ಲೋಕನಾಥ್ ಅವ್ರದ್ದು ಅಷ್ಟು ಅದ್ಭುತವಾಗಿ ಕೊಡ್ತಾ ಇದಾರೆ. ಯಾಕೆಂತಂದ್ರೆ ಇವತ್ತಿಗೂ ಕೂಡ ಗೂಸ್ ಬಂಪ್ಸ್ ಬರುವಂತ ಒಂದು ಕೆಲವೆಲ್ಲ BGMಗಳು ಹೆಂಗಿದಾವೆ ಹೇಳಿ, ಗೂಸ್ ಬಂಪ್ಸ್ ಸುತ್ತಾಕೊಂಡ್ಬಿಡುತ್ತೆ. ಈ ಮಂಗಳವಾರಂ ಅಂತನ ಯಾವ್ದೋ ಒಂದು ಸಿನಿಮಾ, ತಮಿಳ್ ಸಿನಿಮಾ, ಇದು ಮಲಯಾಳಂ ಸಿನಿಮಾದಲ್ಲೂ ಆ ಒಂದು ಗೂಸ್ ಬಂಪ್ಸ್ ಬರೋ ತರದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮ್ಮ ಅಜನೀಶ್ ಲೋಕನಾಥ್ ಅವರು, ನಮ್ಮ ಕನ್ನಡದ ಹೆಮ್ಮೆ ಇವರೆಲ್ಲಾನ ಹೇಳ್ಕೊಳಕ್ಕೆ ಅಲ್ವಾ? ಅಜನೀಶ್ ಲೋಕನಾಥ್ ಅವರಾಗ್ಬೋದು, ನಮ್ಮ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಸ್ಕಿಲ್ ಆಗ್ಬೋದು, ಆ ಒಂದು ಡೈರೆಕ್ಷನ್ ರೀತಿ ಆಗ್ಬೋದು, ರಿವಾಜ್ಗಳಾಗ್ಬೋದು, ಮತ್ತೆ ವಿಜಯ್ ಕಿರಂಗಂದೂರ್ ಅವರು, ಒಂಬಾಳೆ ಪ್ರೊಡಕ್ಷನ್ ಅವರು ಕೇಳ್ಬೇಕಾ? ಒಂಬಾಳೆ ಪ್ರೊಡಕ್ಷನ್ ಅಂದ್ರೆ ಅದ್ಭುತನೇ ಅದ್ಭುತ ಅಲ್ವಾ? ಸೊ ಇದೆಲ್ಲ ಒಂದು ಕಡೆಗಾದ್ರೆ, ಮತ್ತೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ, ಮುಹೂರ್ತ ಆದಾಗ್ಲಿಂದನೂ ಕೂಡ ಕೆಲವು ಅವಘಡಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು ತಮ್ಮೆಲ್ರಿಗೂ ಕೂಡ ಬಂದಿದೆ. ಕಾಂತಾರ ಸೆಟ್ ನಲ್ಲಿ ಏನು ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದು ಗಲಾಟೆ ಆಯ್ತು, ಕಾಂತಾರ ಸೆಟ್ ನಲ್ಲಿ ಕರೆಕ್ಟ್ ಆಗಿ ಊಟ ಕೊಟ್ಟಿಲ್ಲ ಅನ್ನೋದು ಗಲಾಟೆ ಆಯ್ತು. ಸೊ ಅದೊಂದು ದೊಡ್ಡ ನ್ಯೂಸ್ ಆಗ್ತಾ ಬಂತು. ಫಸ್ಟ್ ನಮ್ಮ ಹತ್ರನೇ ಬಂದಿದ್ದ ನ್ಯೂಸ್ಗಳೆಲ್ಲಾನ. ಸೊ ಅದಾದ್ಮೇಲೆ ಪಾಪ ಶ್ರೇಯ ಮೇಡಮ್ ಅಂತ ಅಂದ್ಬಿಟ್ಟು ಅಲ್ಲಿನ ಒಂದು ಮ್ಯಾನೇಜರ್ ಏನಿದ್ದಾರೆ ಅವರೆಲ್ಲ ಬಹಳ ಸೂಕ್ಷ್ಮವಾಗಿ ಅದನ್ನ ತಗೊಂಡು ಅದನ್ನ ಇದನ್ನ ಅಂದ್ರೆ ಕ್ಲಿಯರ್ ಮಾಡಿದ್ರು ಅಟ್ ಎ ಟೈಮು. ಸೊ ಅದಾದ್ಮೇಲೆ ರಾಕೇಶ್ ಶೆಟ್ಟಿ ಅವರು ನಿಧನ ಆಗ್ಬೋದು. ಕಾಂತಾರ ಈ ಸೆಟ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಕೂಡ, ರಾಕೇಶ್ ಶೆಟ್ಟಿ ಅವರು. ಸೊ ಅವ್ರು ನಿಧನರಾಗ್ತಾರೆ. ಮತ್ತೆ ಇನ್ನೂ ಕೆಲವ್ರದೆಲ್ಲ ಅವಘಡಗಳಾಗತ್ತೆ, ಬಸ್ ಅಪಘಾತ ಆಗತ್ತೆ. ಕಾಂತಾರದು ಏನು ಆ ಒಂದು ಮುಹೂರ್ತ, ಕಾಂತಾರ ಚಾಪ್ಟರ್ 1 ಅಂತ ಅಂದ್ಬಿಟ್ಟು ಏನ್ ಮುಹೂರ್ತ ಮಾಡ್ತಾರ, ಅಲ್ಲಿಂದನೂ ಒಂದಲ್ಲ ಒಂದ್ ರೀತಿಯ ಸಮಸ್ಯೆಗಳು, ಆ ಸಮಸ್ಯೆಗಳು ದಾಟ್ಕೊಂಡು ಮುಂದೆ ಬರ್ತಾ ಇದೆ ಅಂತ ಲೆವೆಲ್, ನೆಕ್ಸ್ಟ್ ಲೆವೆಲ್ ಹೋಗೋ ಚಾನ್ಸಸ್ ಇದೆ. ಹೌದು, ಆ ಒಂದು ಅಡೆತಡೆಗಳನ್ನ ದಾಟ್ಕೊಂಡು ಇಲ್ಲಿವರೆಗೂ ಬಂದ್ ನಿಂತ್ಕೊಂಡು ಈಗ ಅಕ್ಟೋಬರ್ 2ನೇ ತಾರೀಕು ಗುರು, ಇನ್ 8 ದಿನ ಇದೆ ಗುರು. ಇವತ್ತು ಸೆಪ್ಟೆಂಬರ್ 22. ಸೊ ಅಕ್ಟೋಬರ್ 2ಗೆ ಸಿನಿಮಾ ಇಡೀ ವರ್ಲ್ಡ್ 7 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ಅಲ್ವಾ? ಕನ್ನಡ ಇಂಡಸ್ಟ್ರಿಲಿ ಹಂಗಾಗದೆ ಒಂದ್ ಕಮ್ಮಿ ಅಲ್ಲ ಆಗ್ತಾ ಇದೆ. ಇತ್ತೀಚಿನ ಬರ್ತಾ ಇರೋ ದಿನಗಳಲ್ಲಿ ಆಗ್ತಾ ಇದೆ. ಅದ್ರಲ್ಲಿ ಅಂದ್ರೆ ನಮ್ ಕನ್ನಡದ ಹೆಮ್ಮೆ ಕಾಂತಾರ. ಸೊ ದಂತಕತೆ, ಓಕೆನಾ? ದಂತಕತೆ ಅಂತ ಅನ್ನೋದು ಆ ಒಂದು ವರ್ಡಿಗೆ ಆ ಒಂದು ತೂಕ ಇದೆ. ದಂತಕತೆ, ಆ ದಂತಕತೆ ಅನ್ನೋದಕ್ಕೆ ಒಂದು ತೂಕ ಇದೆ. ಕಾಂತಾರ ಅನ್ನೋದಕ್ಕೆ ಇನ್ನೊಂದು ತೂಕ ಇದೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನಕ್ಕೆ ಮತ್ತೊಂದು ತೂಕ ಇದೆ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಸ್ಕಿಲ್ ಬಗ್ಗೆ ಕೇಳೋದೇ ಬೇಡ. ವಿಜಯ್ ಕಿರಂಗಂದೂರು ಅವರ ಒಂದು ನಿರ್ಮಾಣದ ಸಂಸ್ಥೆ ಒಂಬಾಳೆ ಏನಿದೆ, ಒಂಬಾಳೆ ಫಿಲಿಮ್ಸು, ಇದಕ್ಕೊಂದು ಗತ್ತಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಗೆ ಒಂದು ಚಾರ್ಮ್ ಇದೆ. ಸೊ ಎಲ್ಲ ಮಿಕ್ಸ್ ಆಗಿ ಒಂದೇ ಸರಿ ಗೂಸ್ ಬಂಪ್ಸ್ ಕ್ರಿಯೇಟ್ ಮಾಡೋ ತರದಲ್ಲಿ ಬರ್ತಾ ಇದೆ. ಎಲ್ರೂ ವೆಯ್ಟ್ ಮಾಡೋಣ. ಖಂಡಿತವಾಗಿ ಆದಷ್ಟು ಬೇಗ ಬರಲಿ ಕಾಂತಾರ ಅನ್ನೋದು. ಈ ಕಾಂತಾರ ಚಾಪ್ಟರ್ 1 ಏನಿದೆ, ಕಾಂತಾರಗಿಂತ ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ.
ಕಾಂತಾರ ಫಸ್ಟ್ ಏನ್ ಬಂದಿತ್ತಲ್ಲ ಅದಕ್ಕಿಂತ 10 ಪಟ್ಟಿನ ಸಕ್ಸಸ್ ಕಾಣ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಯಾಕಂದ್ರೆ ತುಂಬಾ ಅದ್ಭುತವಾಗಿದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀವಿ. ಮತ್ತೆ ರಿಷಬ್ ಶೆಟ್ಟಿ ಅವರು ಆಗ್ಬೋದು ಅಥವಾ ಮ್ಯೂಸಿಕ್ ನಲ್ಲಿ ಅಜನೀಶ್ ಲೋಕನಾಥ್ ಅವ್ರು ಆಗ್ಬೋದು, ಇವ್ರು ಯಾರು ಕೂಡ ನಮ್ಮ ಕರ್ನಾಟಕದ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ನಿರಾಶೆ ಮಾಡೋದಿಲ್ಲ ಅನ್ನೋ ಭಾವನೆ ಇದೆ. ಎಸ್, ಕಾದ್ ನೋಡೋಣ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ. ನಮ್ಮ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.